ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಏನೋ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಚಿಕ್ಟಿಕಾಯಿ ಪಲ್ಯ ಮತ್ತು ಚಪಾತಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಟೊಮೊಟೊ ಕಟ್ ಮಾಡಬೇಕು. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದಾರೆ. ಓ, ನನ್ನ ತಮ್ಮಡು ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಲ್ಲ. ಕಾಲು ಉಳಿಸ್ಕೊಂಡಿದ್ದಾರೆ. ಓ, ಡೀಟೇಲ್ ಆಗಿ ತೋರಿಸ್ತಾ ಇದ್ದಾರೆ, ನೋಡ್ಕೊಂಬಿಡಿ. ಸೀಸರ್, ಯು ವಾಂಟ್ ಸೀಸರ್? ಓಕೆ, ಬೇಕಂದ್ರೆ ಬಂದೆತ್ಕೋ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಕರ್ಬೇವು ಹಾಕ್ಬೇಕು. ಹಾಕಿ ಬೇಗ. ಕರ್ಬೇವು. ಓ ಮೈ ಗಾಡ್. ಬೆಳ್ಳುಳ್ಳಿ ಈ ರೀತಿ ಚಿಟಪಟ ಆದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕ್ಬೇಕು. ಗೋಲ್ಡನ್ ಫ್ರೈ. 2 ಸೈಜ್ ಮೀಡಿಯಂ ಈರುಳ್ಳಿ, ಅಲ್ಲ 2 ಮೀಡಿಯಂ ಸೈಜ್ ಈರುಳ್ಳಿ, ಉಲ್ಟಾ ಹೇಳ್ತಾ ಇದ್ದೀನಿ. ಈ ಥರ ಗೋಲ್ಡ್ ಆಗಬೇಕಂತೆ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋದು ಬಿಡಿಸ್ಕೊಂಡಿರೋದು ಚಿಕ್ಟಿಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ನಾನು ಕ್ಲಿಪ್ ತಗೊಳ್ಳೋದು ಮರ್ತೋಗಿದ್ದೆ. ಆಮೇಲೆ ಟೊಮೆಟೊ ಹಾಕ್ಕೊಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮೊಟ್ಟೆ ಅಂತೀನಿ, ಟೊಮೊಟೊನ ಸುತ್ತ ಮುಚ್ಚಿಬಿಟ್ಟು ಅದು ಸಾಫ್ಟಾಗಿ ಬೆಂದ್ಬಿಡುತ್ತೆ. ಹಾಗಾಗಿ ಇದು ಸಣ್ಣ ಮಾಡಿದ್ರ ಹೀಗೆ ಮುಚ್ಚಿಬಿಟ್ಟು ಹೀಗೆ ಮುಚ್ಚಳ ಹಾಕಿ ಬೇಯಿಸೋಕ್ಕೆ ಬಿಟ್ಬಿಡ್ಬೇಕು. ಝೂಮ್ ಮಾಡಿ ತೆಗಿಬೇಕು. ಲಲಲಲಲಾ, ನಾನೇ ಒಂದು ಸಾಂಗ್ ಕೊಟ್ಬಿಟ್ಟೆ ಮತ್ತಿದ್ರಲ್ಲಿ. ಸಾಫ್ಟ್ ಆಗಿಬಿಟ್ಟಿದೆ. ಈಗ ಚಾಪ್ಟ್ ಆಗಿರೋದಕ್ಕೆ ಉಪ್ಪು ಹಾಕಿದ್ರು. ಈಗ ಇದನ್ನ ಚೆನ್ನಾಗಿ ಮಿಕ್ಸೆ ಮಾಡಿಬಿಟ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಸಾರಿ, ನಾನು ನೋಡಿ ಹಾಕೊಳ್ಳಿ ಖಾರಕ್ಕೆ. ಖಾರ ಮೆಣಸಿನ್ಕಾಯಿ ಹಾಕಿದ್ರಾ? ಇಲ್ಲ ಅಲ್ಲ, ಏನೂ ಹಾಕಿಲ್ಲ. ಇದು ಪ್ಲೇನ್ ಖಾರದ ಪುಡಿ. ಸೊ ಪ್ಲೇನ್ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು, ರುಚಿಗೆ ತಕ್ಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಏನು ಹಾಕ್ಲಿಲ್ಲ, ಹಂಗೆ ಬೆಂದ್ಕೊಂಡು. ಆ್ಯಂಡ್ ನಿಮಗೆ ಬೇಕಂದರೆ ಇದಕ್ಕೆ ಕಡಲೆಕಾಯಿ ಇದ್ದು ಏನು ಪುಡಿ ಹಾಕೊಬೋದು. ಕಡಲೆಕಾಯಿ ಬೀಜನ ಪುಡಿ ಮಾಡಿಕೊಂಡು. ಗಂಟ್ಲು ಯಾಕೋ ಮಾರ್ನಿಂಗ್ ಸಿಕ್ನೆಸ್. ಓಕೆ, ಅದೇ ತೆಂಗಿನಕಾಯಿ ಮತ್ತು ಏನು ಕಡಲೆಕಾಯಿ ಪುಡಿನ ಮಾಡಿ ಹಾಕೊಬೋದು. ನೀವು ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೂ ನೀವು ಹಾಕ್ತೀರಾ? ಪುಡಿನೂ ಹಾಕೊಬೋದು. ಅದನ್ನು ಹಾಕೊಬೋದು. ನನಗಂತೂ ಪಲ್ಯ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಈಗ. ಸೊ ಟೇಸ್ಟ್ ಚೆಂದ ಇರುತ್ತೆ. ಆಗಿದೆ. ಕೊತ್ತಂಬರಿ ಹಾಕ್ಬಿಟ್ಟು ಪಲ್ಯ ರೆಡಿ. ತಿರ್ಗಿಸ್ಬಿಟ್ರೆ ಪಲ್ಯ ರೆಡಿ. ಚಪಾತಿನೂ ರೆಡಿ. ತಿರ್ಗಿಸ್ಬಿಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಬ್ರೇಕ್ಫಾಸ್ಟ್ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಆಲ್ಮೋಸ್ಟ್ ಒಂದು 11 ಅನ್ಕೊತೀನಿ ಟೈಮು. 11 or 12 ಇರಬೇಕು. ಬ್ಯಾಳ್ದನ್ನು ಅಂತ ನಾನು ಹೇಳೋದು.
ಎಲ್ಲರೂ ಅದನ್ನೇ ಹೇಳೋದು ಅಂದ್ಕೊತೀನಿ. ಸೊ ಊರಲ್ಲಿ ನಮ್ಮ ಅಜ್ಜಿ ಎಲ್ಲ ಅಲ್ಲೇ ಅಕ್ಕಪಕ್ಕ ಮನೇಲಿ ಕೊಟ್ಟಿದ್ದರು. ನನಗಿದ್ರ ಜ್ಯೂಸ್ ಅಂದರೆ ತುಂಬ ಇಷ್ಟ. ನಾನೇ ಮಾಡ್ಕೊಳ್ಳೋ ಜ್ಯೂಸ್ ತುಂಬ ಇಷ್ಟ ನನಗೆ. ಸೊ ಅದಕ್ಕೆ ಜ್ಯೂಸ್ ಮಾಡೋಣ ಫ್ರೆಶ್ ಆಗಿ ಅಂತ ಅಂದ್ಕೊಂಡು ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಎಲ್ಲ ಈಗ ಹೊಡೆದಿಟ್ಕೊಂಡಿದ್ದೀನಿ. ಈಗ ಎಲ್ಲ ಈ ಥರ ಒಳಗಡೆ ಏನು ಹಣ್ಣಿದೆ ಅದನ್ನೆಲ್ಲ ಈ ಥರ ತೊಗೊತಾ ಇದ್ದೀನಿ. ತೆಗ್ದಾದ್ಮೇಲೆ ಬೆಲ್ಲ ಹಾಕಿ ರುಬ್ಕೊಳ್ಳೋದು ತೋರಿಸ್ತೀನಿ. ಈಗ ಇಲ್ಲಿ ಹಣ್ಣೆಲ್ಲ ಸಪ್ರೇಟಾಗಿ ತೆಗ್ದಿಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಒಂದು 5 ಅಚ್ಚಷ್ಟು ಬೆಲ್ಲ, ಕಪ್ಪು ಬೆಲ್ಲ. ಸಕ್ಕರೆನ ಹಾಕೊಬೋದು, ಬಟ್ ಸಕ್ಕರೆಗಿಂತ ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹುಳಿ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ಕೋಬೇಕು. ಹಾಗಾಗಿ ಬೆಲ್ಲ ಒಂದು 5 ಅಚ್ಚಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. 5 ಅಚ್ಚು ಬೆಲ್ಲ ಬೇಕಾಗ್ಬೋದು ಅಂದ್ಕೊಂಡೆ, ಬಟ್ 3 ಅಚ್ಚು ಬೆಲ್ಲ ತುರ್ಕೊಂಡ್ಮೇಲೆ 3 ಅಚ್ಚೆ ಸಾಕಾಯಿತು ಅನಿಸ್ತಿದೆ. ಆ್ಯಂಡ್ ಈಗ ರುಬ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಅಕಸ್ಮಾತ್ ನಿಮಗೆ ಸ್ವೀಟ್ ಕಮ್ಮಿ ಅನಿಸಿದ್ರೆ ರುಬ್ಕೊಂಡಾದಮೇಲೆ ಸಕ್ಕರೆನೂ ಆ್ಯಡ್ ಮಾಡ್ಕೊಬೋದು. ಟೇಸ್ಟ್ ಚೆನ್ನಾಗೇ ಇರುತ್ತೆ, ಏನಾಗಲ್ಲ. ಬಟ್ ಬೆಲ್ಲ ಹಾಕಿದಷ್ಟು ಸ್ವೀಟ್ ಚೆನ್ನಾಗಿರುತ್ತೆ. ಜಾಸ್ತಿ ಬೆಲ್ಲ ಇರಲಿ. ಸ್ವಲ್ಪ ಅಕಸ್ಮಾತ್ ಸ್ವೀಟ್ ಕಮ್ಮಿ ಅನಿಸ್ದಾಗ ಮಾತ್ರ ಸಕ್ಕರೆ ಹಾಕ್ಕೊಳ್ಳಿ, ಅದು ಚೆನ್ನಾಗೇ ಇರುತ್ತೆ. ಈಗ ನಾನಿಲ್ಲಿ ಅರ್ಧಂಬರ್ಧ ಸ್ವಲ್ಪ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 3ರಿಂದ 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಬೋದು, ಯಾಕಂದರೆ ಇದು ರುಬ್ಬಾದ್ಮೇಲೆ ಸ್ಟೇನ್ ಮಾಡ್ಕೊತೀನಿ. ಹಾಗಾಗಿ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ಈಗ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟೇನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸತಿ ರುಬ್ಕೊತೀನಿ. ಏಲಕ್ಕಿ ಹಾಕಿದ್ಮೇಲಂತೂ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಅದಕ್ಕೆ ಏಲಕ್ಕಿ ಇಂಪಾರ್ಟೆಂಟು. ಇಲ್ಲಾಂದರೆ ಅಷ್ಟು ಫ್ಲೇವರ್ ಇರಲ್ಲ. ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಏಲಕ್ಕಿನೂ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಒಂದು ಸತಿ ರುಬ್ಬಾಗಿದೆ. ಈಗ ಇದನ್ನು ಸ್ಟೇನ್ ಮಾಡ್ಕೊತಾ ಇದ್ದೀನಿ. ಯಾಕೆ ಸ್ಟೇನ್ ಮಾಡ್ಕೊತಿದ್ದೀನಿ ಅಂದರೆ ಇದಕ್ಕೇ ಈ ರೀತಿ ತರ್ತರಿಯಾಗಿರುತ್ತೆ. ಅದು ಕುಡಿಯುವಾಗ, ಜ್ಯೂಸ್ ಕುಡಿಯುವಾಗ ನೈಸಾಗಿರಬೇಕು. ಈ ಥರ ತರ್ತರಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ಟೇನ್ ಮಾಡ್ಕೊತೀನಿ. ಸ್ಟೇನ್ ಮಾಡಿಕೊಂಡು ಇನ್ನೊಂದು ಸರಿ ರುಬ್ಬಿ ಅದನ್ನು ಸ್ಟೇನ್ ಮಾಡ್ಕೊತೀನಿ. ಸೊ ನೀವು ಸ್ಟೇನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಸೊ ಈಗ 2 ಸತಿನೂ ರುಬ್ಬಾಗಿದೆ. ಇಷ್ಟೇ ಉಳಿದಿರೋದು ಲಾಸ್ಟು ತುರ್ತರಿ ಏನಿರುತ್ತೆ ಅದು ತರಿ ಲಾಸ್ಟ್ ಇಷ್ಟೇ ಉಳಿದಿರೋದು. ಮಿಕ್ಸಿಲು ಏನೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಬಂದುಬಿಡುತ್ತೆ. ಲಾಸ್ಟಲ್ಲಿ ಇಷ್ಟು ಉಳ್ಕೊಳ್ಳುತ್ತೆ. ಸೊ ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುಡಿಯೋದಷ್ಟೆ. ಸೊ ಫೈನಲಿ ರೆಡಿ ಆಯಿತು ಬೆಲ್ಲದ ಜ್ಯೂಸು. ಇನ್ನೂ ಇಷ್ಟಿದೆ, ಮನೆಯವರೆಲ್ಲ ಕುಡಿತಾರೆ. ನಮ್ಮ ಮನೇಲೂ ಇದು ತುಂಬ ಇಷ್ಟ. ನನಗಂತೂ ಎಲ್ಲ ಜ್ಯೂಸಲ್ಲೂ ಈ ಜ್ಯೂಸ್ ತುಂಬ ಇಷ್ಟ, ಬೆಲ್ಲದ ಜ್ಯೂಸು. ಬೆಲ್ಲದ ಹಣ್ಣು ಅಂತಲೂ ಅಂತಾರೆ. ಸೊ ಇದು ಸ್ಕಿನ್ಗೆ ಮತ್ತು ಉಸಿರಾಟ ಪ್ರಾಬ್ಲಮ್ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ಬ್ಲಡ್ ಶುಗರ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ನಿಮಗೂ ಬೆಲ್ಲದ ಜ್ಯೂಸ್ ಅಂದರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಮನೇಲಿ. ಜ್ಯೂಸ್ ಎಲ್ಲ ಆದಮೇಲೆ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಈವ್ನಿಂಗ್ 6 o'clock ಆಗಿತ್ತು. ಅಷ್ಟರಲ್ಲಿ ಅಮ್ಮನೂ ಅಡುಗೆಗೆ ಅಂತ ಬೆರಕೆ ಸೊಪ್ಪಿಂದು ಮೊಸಪ್ಪು ಮಾಡ್ಕೊತಾ ಇದ್ರು. ಅದಾದಮೇಲೆ ತಿನ್ಕೊಂಡು ಮಲ್ಕೊಂಡಿದ್ದಾಯಿತು. ವ್ಲಾಗ್ಸ್ ಲೆಂತ್ ಇಲ್ಲ ಆ್ಯಂಡ್ ಬರೀ ಅಡುಗೆದೇ ಜಾಸ್ತಿ ಬರ್ತಿದೆ. ಯಾಕಂದರೆ ಮಿಕ್ಕಿದ ಟೈಮಲ್ಲೆಲ್ಲ ಎಕ್ಸಾಮ್ ನಡೀತಾ ಇರೋದ್ರಿಂದ, ಅದು ಓದ್ಕೊತಾ ಇರೋದ್ರಿಂದ ಏನೂ ಹಾಕೋಕ್ಕಾಗ್ತಾಯಿಲ್ಲ. ಓದೋದೇನು ಕ್ಲಿಪ್ಸು ತಗೊಳಕ್ಕಾಗಲ್ವಲ್ಲ. ಹಾಗಾಗಿ ಅಡುಗೆ ಮಾಡುವಾಗ ಮಾತ್ರ ತೆಗ್ದಾಕ್ತಾಯಿದ್ದೀನಿ. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ವ್ಲಾಗ್ ನೀಟಾಗಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.